ಯಾವ್ದು ಲುಕ್ ಚೆನ್ನಾಗಿ ಕಣೋ, ಇದು ಯಾವುದೋ ಇದೇ ಕಣೋ, ಇದೆಯಾ ಜಾತಿ ಏನೋ ಐತಿ ಈ ಕಲರ್ ಜಾತಿಗೆ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನು ನಮ್ಮ ಫ್ರೆಂಡಿಗೆ ನಾಯಿ ಮರಿ ಹಾಕಿದ್ದೆ ಕಣೋ, ಇಲ್ಲಿ ಬಂದು ತಗೊಂಡೋಗು ಅಂತ ಹೇಳಿದ್ದೆ. ನಾಯಿ ಮರಿ ತೊಗೊಂಡೋಗಿ ಬಂದವನೇ. ಮಧ್ಯಾಹ್ನ ಮಲಗಿಬಿಟ್ಟಿದ್ದೆ, ಫೋನ್ ಮೇಲೆ ಫೋನ್ ಮಾಡಿ ಎಬ್ರಿಸವನೇ. ಬರ್ರಿ ಅವನಿಗೆ ನಾಯಿ ಮರಿ ಕೊಡ್ಸೋಣ. ಇಲ್ಲೇ ನಮ್ಮ ಮನೆ ಕೆಳಗಡೆ ಹಿಂದೆ ಅಲ್ಲಿ ಹಾಕಿರೋದು ಬೀದಿ ನಾಯಿ ಮರಿನೇ. ನೋಡೋಣ. ಕಾಯ್ತಾವೆ, ಮಧ್ಯಾಹ್ನ ಮಲಗಕ್ಕೂ ಬಿಡಲ್ಲ, ಏನಿಲ್ಲ. ಇವನೇ ಫ್ರೆಂಡ್ಸ್, ತೋರಿಸ್ತೀನಿ ನೋಡ್ರಿ. ಏನಲ್ಲ ಮಧ್ಯಾಹ್ನ ಮಲಗಕ್ಕೂ ಬಿಡಲ್ಲ, ಹೇಳಿ ಟೈಮಿಗೆ ಗೊತ್ತು ಬಂದು ತಗೊಂಡೋಗಲ್ಲ. ಏನು ಏನು ಹೇಳೋ. ಯಾವತ್ತೂ ಹೇಳಿದ್ರೆ ಯಾವತ್ತೂ ಬರ್ತಿಲ್ವ? ಹಾಂ, ಅಲ್ಲಿ ಮರಿ ಇದಾವ ಇಲ್ವ ಅನ್ನೋದೇ ಡೌಟು ಕಣೋ. ಎಲ್ಲ ಓಡಾಡ್ಬಿಡ್ತಾಯಿದ್ವು ಕಣೋ ರೋಡ್ ತುಂಬ. ನೋಡೋಣ ಅನ್ಸತಿ ಬಾ. ಹುಷಾರ್ ಕಣೋ, ಕಚ್ಗಿಚ್ಬಿಟ್ಟವು. ಅಯ್ಯೋ ಹೌದಾ? ಯಾವ ಸಂಧಿಗೆ ಬಂದಿದ್ವಿ ಎಲ್ಲ ಅಲ್ಲಿ ನೀಟಾಗಿತ್ತು. ಮರಿ ಇದ್ದಾಗ ಫ್ರೆಂಡ್ಸ್ ಅಲ್ಲಿದ್ವು. ಬಂದು ತಗೊಂಡೋಗು ಅಂತ ಇವನಿಗೆ ಹೇಳಿದೆ, ಏನು ತಗೊಂಡೋಗ್ದಲ್ಲ ಸುಮ್ಮನಿದ್ದ. ನೋಡಿದ್ವಿ ಅಣ್ಣಂಗೆ ಹೇಳ್ತೈತೆ. ಓಹೋ, ಎಲ್ಲೋ ಕತ್ಲಲ್ಲಿ ಐತೆ. ಬಿಳಿದು ನೀನು ಯಾವಾಗ ಬೇಕಾದ್ರೆ ಹೋಗಿ ಬಂದ್ರೆ ಅದ್ರಲ್ಲಿ ಸಿಗುತ್ತೆ. ಬೀಳಿದೆಲ್ಲ ತಾಣ. ಹಾಂ, ನೋಡೋದು ಯಾವ್ಯಾವ ಐತೆ ಕಣ. ಎಲ್ಲ ಶಾಪ್ ಇದಾವೆ, ಹೊರಗಡೆ ಬರ್ತಾ ಇರೋದು. ಈಗ ಒಳಗೆ ಬರ್ತಪ್ಪ. ಅಣ್ಣ ಕೈಯತ್ ಬಾ. ಒಳ್ಳೆ ಸೇಫ್ಟಿ ನೋಡ್ಕೊಂಬಿಟ್ಟಿದ್ದಾವೆ ಬೆಚ್ಚಿಗೆ. ಇಲ್ಲ ಇವು ಬಿಸ್ಕೆಟ್ ತಿಂದು. ಹಾಂ, ಒಳ್ಳೊಳ್ಳೆ ಕಲರ್ ಅವಿದ್ವು ಕಣ. ಆಗಲೇ ಬಂದು ತಗೊಂಡೋಗ್ಬಿಟ್ಟು ಬಂತಲ್ಲಪ್ಪ. ಬಾ. ಇಲ್ಲೊಂದು ಗಂಡು ಗಂಡ. ಇದು ಗಂಡು, ಇದು ಗಂಡನ? ಹಾಂ, ಅವ್ರು ಬಂದ್ರು ನೋಡು. ಅವ್ರು ಕರೆದ್ರೆ ಇನ್ನೂ ಹೊರಗಡೆ ಹೋಗ್ಬೋತಾರೆ. ಓನರ್ ಅವರೇ. ಹೌದಾ? ಓನರು. ಇದೇ ಚೆನ್ನಾಗಿತ್ತು ಕಣ. ಇದು ಗಂಡೆ ಕಣ, ಕಪ್ಪದು. ಬಾರಿ ಶಾರ್ಪ್ ಐತೆ ಅದು. ನೋಡ್ರಿ, ಇನ್ನು ಸ್ವಲ್ಪ ನೋಡ್ರಿ, ಅದು ವೈರ್ಕೊಂಡು ಕಟ್ ಮಾಡಿ ಎಳೆಯಕ್ಕೆ ಹೋಗ್ತವೆ. ಭಾಳ ತಿನ್ನರಲ್ಲ ಅನ್ನೋದು. ಚೆನ್ನಾಗಿ ಅಲರ್ಸ್ತದ ಕಣ. ಅಯ್ಯೋ, ಆಟ ಬೇರೆ ಆಡುತ್ತಲ್ಲ ಇದು. ಇನ್ನೊಂದು ಯಾಕೆನಾ? ಎರಡು ತಗೊಂಡೋಗ. ಒಂದು ತಗೊಂಡೋಗ್ಬಾರ್ದು, ಎರಡು ತಗೊಂಡೋಗ. ಫಸ್ಟ್ ಇಟ್ಕೊಳ್ಳೋದು ಕಲ್ತ್ಕ. ಬರ್ರಿ ಅಣಿಕಂಡು. ಹಾ ಕಂದ, ಏನೋ 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 ಏನೋಲ್ಲೋ. ಅವರೇ ಸಾಕಿರೋದು. ಹಾಂ ಫ್ರೆಂಡ್ಸ್, ಇದೊಂದು ತಗೊಂಡವ್ ನೋಡಿ. ಅಲ್ಲ ಹೆಂಗೆ ಆಕ್ಟಿಂಗ್ ಮಾಡುತ್ತೆ ನೋಡೋದು. ಏನೋ ಮಲ್ಕೊಂಡೆ ಬಿಡ್ತು. ಬರ್ತದೆ ಆಕ್ಟಿಂಗ್ ಮಾಡೋದು ಅಂತಾರದು. ಕಲ ಒಲ್ಲಬಾದು. ನೋಡಿ ಕವರ್ ಸೌಂಡ್ಗೆ ತಗೊಂಡೋಗ. ಟಾಟಾ ಮಾಡಿಸಿ. ಬಾಯ್ ಬಾಯ್.
ಫ್ರೆಂಡ್ಸ್, ಕೊನೆಗೂ ಎತ್ಕೊಂಡ್ವಿ ಮರಿ. ಸುಮಾರು ಇದ್ವು ಮರಿ, ಖಾಲಿ ಆಗ್ಬಿಟ್ಟು ಒಂದು ಉಳ್ಕೊಂಡೈತೆ. ಇದೊಂದು ಮರಿ ಎತ್ಕೊಂಡು ಹೋಗ್ತಾ ಇದೆ. ಶಾರ್ಪ್ ಇದೆ ಅಂತ ಹೇಳಿ ಬಂದಿದ್ದೀನಿ ನೋಡು. ಅದೆಷ್ಟು ಶಾರ್ಪ್ ಇದೆ ಅಂತ ಹೇಳಿ ಇದ್ರದ್ದು ಅಪ್ಡೇಟ್ ಮಾಡ್ತಾರೋ. ಟೈಗರ್ ಅಂತ ಹೇಳಿ ಹೆಸರಿಡ್ತೀನಿ ಇವತ್ತಿನ. ಸರ್ಯಾಗಿ ಟಾಟಾ. ಅಷ್ಟೇ, ನಮ್ಮ ಪ್ರೀತಿಲಿ ಅವನು ಇನ್ನು ಯಾರಿಗೂ ಹೊಡೆಯಲ್ಲ ಮೇಲೆ. ಸಾಗಿ ತೋರ್ಸು. ಹೂವನಾ? ಆಯ್ತು, ಹೋಗೋಣ ಬನ್ನಿ ನಮ್ಮೂರಿಗೆ. ಊರಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ನೋಡ್ರಿ ಹೆಂಗ್ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟೈತೆ. ಗೊಂಬೆ ಕುತ್ಕೊಂಡಂಗೆ. ಮುಂದೆ ನೋಡ್ಕೊಂಡು ಹೊಡಿಯೋಣ. ಮುಂದೆ ನೋಡ್ಕೊಂಡು ಹೊಡಿಯೋದು. ನಾಯಿ ನೋಡ್ಕೊಂಡು ಹೊಡಿತಾವನೆ ಗಾಡಿನ. ಬರಕಿಲ್ಲ. ಅದಕ್ಕೆ ಬೇಜಾರಾಗ್ತೈತೋ ಏನಾಗ್ತೈತೋ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ನಮ್ಮ ಜೊತೆ ಹೋಗ್ತೈತೆ. ಇವ್ರ ಮನೆಗೆ ತಗೊಂಡೋಗಿ ಬಿಡ್ತಾ ಇದೀವಿ. ಅದು ಊರು ಹಳ್ಳಿಗೆ ಹೋಗಿ ಬಿಡ್ತಾ ಇದೀವಿ. ನೋಡೋಣ, ಅಪ್ಡೇಟ್ ಮಾಡೋ ಡೈಲಿ, ಬೆಳಗ್ಗೆ ರಾತ್ರಿ ದಿನ. ಹಾಲು ಹಾಕ್ಬೇಡ, ಚಿಕನ್ ಹಾಕು. ಚಿಕನ್ ಹಾಕು. ಹುಲಿ 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 ಥರ ಇದೆ. ಯಾವುದೋ ಜಾತ್ರೆ ಇದು ಕ್ರಾಸ್ ಅಗಾಡಂಗಿಲ್ಲ ಕಣೋ. ಎಲ್ಲರೂ ನೋಡಿದ್ರೆ ಗೊತ್ತಾಗಲ್ಲ ನಿನಗೆ. ಕಿತ್ತು ಗುಡ್ಡಾಕ ಕೆಲಸಗಳು ನಮ್ಗೇನಿಲ್ವಲ್ಲ. ಮಲಗ್ಬಿಡ್ತೀವಿ ನಾವು ಮಧ್ಯಾಹ್ನ ಹೊತ್ತು. ನೀವು ಅಲ್ಲೂ ಬಂದು ಹಾಳು ಮಾಡ್ತೀರಲ್ಲ, ನಿಮಗೇನನ್ಬೇಕು ನಾವು. ಹೆಂಗೆ ಕೂತಾವ ನೋಡ್ರಿ ಫ್ರೆಂಡ್ಸ್. ಕಾಲಲ್ಲಿ ನೋಡ್ರಿ ಸರ್, ಹೆಂಗೆ ಹಿಡ್ಕೊಂಡವ್ ನೋಡ್ರಿ ಫ್ರೆಂಡ್ಸ್. ಏಯ್ ಹಲೋ, ಯಾಕೆ ಏನಾರ ಬೇಜಾರಾ? ಟೀ ಕುಡಿತಿತ್ತು ಅನ್ಸುತ್ಕೊಂಡು ಎಷ್ಟೊತ್ತಿಗೆ ಅದು. ನೀನು ಟೈಮ್ ಟು ಟೈಮ್ ಎಲ್ಲ ನೋಡ್ಕೊಳಪ್ಪ, ಟೀನೋ ಕಾಫಿನೋ ಎಲ್ಲ. ಸುಮಾರು ನಾಯಿಗಳು, ಜಾತಿ ನಾಯಿಗಳಿಗೆ ನೋಡ್ಕೊಂಡ್ರು. ಈ ಥರ ನಾಟಿ ನಾಯಿಗಳು, ಬೀದಿ ನಾಯಿಗಳಿಗಿರೋಂಥ ಕೆಪಾಸಿಟಿಗೆ ಜಾತಿ ನಾಯಿಗಳಿಗಿಲ್ಲ. ಹೌದಷ್ಟೇ. ಅನಿಯತ್ ಅನ್ನೋದು ಎಲ್ಲದರಲ್ಲೂ ಬರಲ್ಲ. ನಾಯಿ ಅನ್ನೋದು ಏನಿರುತ್ತೆ, ನೀನೇನು ಅದು ಇದ್ರೆ ಬೇರೆ ಅನ್ನೋಂಗಿಲ್ಲ. ಇವು ಸ್ಟ್ರಾಂಗ್ ಕಣ. ಜಾಸ್ತಿ ಎಫೆಕ್ಟ್ ಜಾಸ್ತಿ ಇದು ಮಾಡೋಂಗಿಲ್ಲ. ಏನಂತಾರೆ, ಖರ್ಚು ಮಾಡಿ ಸಾಕೋ ಥರ ಏನಿಲ್ಲ. ಲೋ ಬಜೆಟ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ. ನಿಧಾನಕ್ಕೆ ಹೋಗು. ನೋಡು, ಇದೆ ಭದ್ರಾವತಿ ಬಸ್ ಸ್ಟ್ಯಾಂಡು. ಭಾಳ ಒಳ್ಳೆ ನಾಯಿ ಕಣು, ಒಳ್ಳೆ ಬುದ್ಧಿ ಇದೆ, ಚೂರು ಹೊಡಲ್ಲ. ಅದು ಪಾಡಿಗೆ ಅದು ಮಲ್ಕೊಂಡೈತೆ ನೋಡು. ಏನೋಪ್ಪ ಅದು ಒಳ್ಳೆ ಏನೋ ಟೂರಿ ಬಂದಂಗಾಗೈತೆ ಅದಕ್ಕೆ. ಈಗ ಒಳ್ಳೆ ಗಾಳಿಗೆ ಮಲಗ್ತೈತೆ. ಆಗ್ತಾ ಇದೆ ಪ್ರೀತಿ ಅದಕ್ಕೆ. ಹಾಗಂತೀರಾ? ಈಗೇನಾರ ನಾನು ಲಾಸ್ಟ್ ಫೋನಲ್ಲೂ ಎತ್ತಲಿಲ್ಲ ಅಂದಿದ್ರೆ ಹೋಗ್ಬಿಟ್ಟಿದ್ದೆ ವಾಪಸ್. ಫೋನ್ ಬಂದ್ರೆ ಹಂಗೆ ಕಣ, ಎತ್ತಕ್ಕಾಗಲ್ಲ. ಏನಾರು ಒತ್ತುತ್ತಾಯ್ತಾ? ಗಾಡಿ ಹೊಡಿಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಕಣೋ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನಾಗಿ ನಮ್ಮ ಮನೆ ನೀವು ನೋಡೋಕ್ಕಾಗಿಲ್ಲ. ಓಕೆ ಬನ್ನಿ. ಏನು ಒದ್ದಾಡ್ತಾ ಇಟ್ಕೊಳು. ನಿಧಾನ ಬಾಯಿ ಬಂದ್ಬಿಟ್ಟಿದ್ರೆ ಬಾಯಲ್ಲಿ ಚೆನ್ನಾಗಿ ಬೈದಿರೋದು. ನಿಮ್ಮ ಮಕ್ಕಳು ನಾನು ಹಿಡ್ಕೊಂಬಾರ್ದಾಗಿದ್ರೆ ಹಿಡ್ಕೊಂಡಿದ್ರಾ? ಗಂಡು ಮಕ್ಳು ಕಷ್ಟ ಗಂಡು ಮಕ್ಕಳೇ ಅರ್ಥ ಮಾಡ್ಕೊಂಡು. ನಾನು 2 ತಗೊಂಡ್ಬಿಡ್ಬೇಕು ಇನ್ನೇನು ಅಂತ. ಆಟಾಡ್ಕೊಂಡಿರೋದಪ್ಪ. ಆಟಾಡ್ಕೊಂಡಿರೋ ಕೆಲಸ ಮಾಡ್ತಿರ್ಲಿಲ್ಲ. ಮಾಡ್ಬೇಕಾದ ಕಾಣ್ತಾ ಇದ್ದೀನಿ ನಾನು. ಅನಿಸುತ್ತಿದೆ ಯಾಕೋ ನನ್ನವಳೆಂದು. ಹಾಗಾಗಿ
ನೋಡ್ ಮಾಡೋಕೆ ಡೈರೆಕ್ಟ್ ನಮ್ದು ಯಾವ್ದು ಎಡಿಟಿಂಗ್ ಇಲ್ಲ, ಡೈರೆಕ್ಟ್ ಲೈವ್ ಏನಂತಾರೆ. ನಮ್ಮ ನಾಯಿ ಮರಿದಲ್ಲಿ ಏನಾಯ್ತು ಗೊತ್ತಿರ್ಲಿಲ್ಲ. ಎದ್ಬಿಟ್ಟೈತು ಎದ್ಬಿಟ್ಟೈತಾ? ಏನ್ ಹೆಸರು ಇಡ್ತೀಯ ಅಂತ? ಟೈಗರ್ ಒಳ್ಳೆ ತಣ್ಣಗೆ ಇಟ್ಕೊಳಲ್ಲ, ಬಿಡಲ್ಲ, ಈಗ ಹೋಗ್ಬಿಡ ನಾವು ರೋಡ್. ಟೈಗರ್ ಇಟ್ಟಾಗ ವಿಡಿಯೋದಲ್ಲಿ ಕೇಳೋಣ. ಫ್ರೆಂಡ್ಸ್, ನೀವೇನಾದ್ರು ಹೆಸರು ಹೇಳ್ರಿ, ಅದನ್ನೇ ಇಡೋಣ ಕಮೆಂಟಲ್ಲಿ. ಏನು ಹೆಸರು ಇಡ್ಬೇಕಂತ ನಾವು ಮನಸ್ಸಲ್ಲಿ ಟೈಗರ್ ಅಂತ ಇಟ್ಕೊಂಡಿದ್ದೀವಿ. ನೀವು ಅದಕ್ಕೆ ಸೂಟ್ ಆಗೋಂಥ ಹೆಸರು ಯಾವ್ದಾರ ಇದ್ರೆ ಅದನ್ನ ಹೇಳ್ರಿ, ಅದನ್ನೇ ಇಟ್ಬಿಡೋಣ. ಇದೇ ಈ ಕರೆಕ್ಟಾಗಿ ನೋಡ್ಕೊಂಡ್ರಿ, ಒಳ್ಳೆ ಮುಖಕ್ಕೆ ಯಾವ ಸೂಟ್ ಆಗುತ್ತೆ ಆ ಹೆಸರು ಇಟ್ಕೊಡ್ರಿ. ನಿಮ್ದು ಮನ್ಸು ಅವಾಗ ಇರ್ಲಿಲ್ಲ ಬಿಡಿ. ಒಳ್ಳೊಳ್ಳೆ ಕಲರ್ ನಾಯಿ ಮರಿಗಳಿದ್ವು ಫ್ರೆಂಡ್ಸ್, ಸಖತ್ತಾಗಿದ್ವು. ಮರಿ ಸಣ್ಣ ಸಣ್ಣವೇ ಇದ್ವು. ಏನ್ ಮಾಡ್ತೀರಾ, ನಾನು ಅವತ್ತೇ ಹೇಳ್ದೆ ತಗೊಂಡೋಗೋ ಅಂತ. ಒಳ್ಳೆ ಕಲರ್ ಇದ್ವು. ಹಳೆ ವಿಡಿಯೋ ಮಾಡಿದೀನಿ, ಅದನ್ನು ಸೈಡಲ್ಲಿ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಒಳ್ಳೊಳ್ಳೆ ಕಲರು, ಒಳ್ಳೊಳ್ಳೆ ಮರಿ ಇದ್ವು. ಅವಾಗ ಈ ನಾಯಿನೇ ಬೇಡ ಅಂತ ಬಿಟ್ಟಿತ್ತ, ಇದೇ ನಾಯಿನೇ ಗಟ್ಟಿಯಾಗೈತೆ. ಏನು ಮಾಡೋಕ್ಕಾಗಲ್ಲ, ಅದು ಒಳ್ಳೆ ನಾಯಿನೇ ಚಿಕ್ಕ, ಅದು ಗಂಟೆ ಸಿಕ್ಕೈತಲ್ಲ ನಿನಗೆ. ಮನೆಗೆ ಒಳ್ಳೇದೇ ಕಣೋ, ಕಪ್ಪು ನಾಯಿನೇ ಹುಡುಕ್ತಾರೆ, ನೀನು ಒಳ್ಳೆದೇನೋ. ಈ ತರ ಹಿಂಸೆ ಕೊಟ್ರೆ ನಾವ್ ಹೆಂಗ್ರಿ ಬದುಕೋದು ಹೇಳ್ರಿ? ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಆಮೇಲೆ ಒತ್ತಡಗಳಿಂದ ಬದುಕು ಬದುಕಲ್ಲ. ಯಾವುದು ಮಠ? ನಮ್ಮದು ವೀರಾಪುರದ ಮಠದಲ್ಲಿ ನಾವು ವಾಸವಾಗಿದ್ದೇವೆ. ಓಕೆ. ಜೀವನ ಅಂದ್ರೆ ಜೀವನ ಅಂದ್ರೆ ಹೇಳ್ರಿ. ಬಾಯ್, ಜೀವನ ಅಂದ್ರೆ ಮುಂದೆ ಯಾಕೆ ಕೊಡಂಗಿಲ್ಲ. ನಮ್ಮಲ್ಲಿ ಏನ್ ಕೊಟ್ರು? ಗೋಲ್ಡ್ ಮಾಡೋ ಕಟ್ ಮಾಡ್ಕೊತೀನಿ. ಜೀವನ ಅಂದ್ರೆ ಈ ಜೀವನ ಶಾಶ್ವತ ಅಲ್ಲ. ಈಗ ಟೈಮ್ ಅನ್ನೋದಷ್ಟೇ ನಮ್ದು. ಈ ಟೈಮನ್ನ ನಾವು ಖುಷಿಯಾಗಿ ಎಂಜಾಯ್ ಮಾಡ್ಕೊಂತ ಜೀವನ ಸಾಗಿಸ್ಬೇಕು. ಜೀವನ ಶಾಶ್ವತ ಅಲ್ಲ ಫ್ರೆಂಡ್ಸ್. ಯಾವತ್ತು ಖುಷಿಯಾಗಿರಿ. ಸಮಯ ಕಳೆದು ಹೋಗ್ತಾ ಇದೆ, ಇರೋ ತನಕ ಖುಷಿಯಾಗಿರಿ. ಹಂಸ ಬಂತು. ಫ್ರೆಂಡ್ಸ್ ಮಾಡೋಕ್ಕಿಂತ ಬ್ಯಾಕ್ ಸೈಡ್ ಮಾಡಬೇಕು. ಅದು ನೋಡ್ರಿ ನಮ್ಮ ಚಾನಲ್ಲು, ನಮ್ಮ ಊರು ಹೇಗಿದೆ. ನೀವೇ ಇವಾಗ ಹೇಳ್ತಾ ಇದ್ದೀರಾ. ಇವ್ರಿರೋ ಊರು ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ ಇವನೇ ಹೇಳ್ತಾವನೆ. ಇಲ್ಲ ಆಕ್ಚುಲಿ ಚೆನ್ನಾಗಿದೆ ಕಲರು, ಅಲ್ಲ ಇದು ಏನು ಪರಿಸರ, ವೆದರ್ ನೈಸರ್ಗಿಕವಾಗಿ ನೋಡಿ ನಮ್ಮ ವ್ಯೂಸು, ನಮ್ಮ ಊರು ಮಸ್ತಾಗಿ. ನಮ್ಮೂರು ಎಲ್ಲ ನಮ್ಮೂರು. ವಾ 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 ವಾ, ಏನೋ ಇಷ್ಟು ಚೆನ್ನಾಗಿದೆ ನಿಮ್ಮೂರು. ಸಕ್ಕತ್ತಾಗಿದೆ. ಮಳೆ ಜಾಸ್ತಿ ಏನಪ್ಪ ಈ ಕಡೆ. ಮಳೆ ಟೈಗರ್ ಏನು ಮಾಡ್ತೀವಿ ನೋಡ್ರಿ. ಇದು ಚಾನಲ್ ಇದೆ. ಅದು ಚಾನಲ್ ಹೊಸದಾಗಿ ಆಗ್ತಾ ಇರೋ ಸೇತುವೆ, ಹೊಸ ಬಿಲ್ಡಿಂಗ್ ಮಾಡೋದನ್ನ ಇಂಪ್ರೂವ್ಮೆಂಟ್ ತುಂಬ ಇದೆ. ಏನು ಮಾಡ್ತೀರಪ್ಪ. ನೋಡ ಎಲ್ಲ ಬರೀ ತೋಟ, ಅಡಿಕೆ ತೋಟ, ಫುಲ್ಲು ಪರಿಸರ. ಅಲ್ಲ ಇಂಥ ಹಳ್ಳಿಯಲ್ಲಿ ಇದ್ದೆ, ಇಲ್ಲೆಲ್ಲೂ ನಾಯಿ ಸಿಕ್ಕಿಲ್ವಾ? ವಾ, ನೀನು ಯಾವ ನಾಯಿ ಹೇಳ್ತಾ ಇದೆಯಪ್ಪ?
ವಾ ಅಡಿ ನೋಡ್ತಾ ಇರ್ಬೋದು ನೀವು ಹೆಂಗ್ ಕಾಣ್ತೈತೆ ಅಂದ್ರೆ ಅಪ್ಪ ಸಖತ್ತಾಗೈತೆ. ಯಾರೋ ಈಗ ನಾನು ಏನೋ ನಾಟಿನ ಏನೋ ಮಾಡೋಗಾರೆ ಅನ್ಸುತ್ತೆ. ಅಂತೂ ಇಂತೂ ಎತ್ಕ ಬಂದ್ವಿ ಇವನ್ನ. ಕರಿಯಾನಿ ಕರಿಯೋದೆಚ್ಚ ಅಂತ ಆಡಕ್ ಕೂತ್ಕೊಂಡ. ಎಂಟ್ರೆನ್ಸ್ ಇದು ನಮ್ಮೂರ ದ್ವಾರ ಬಾಗಿಲು. ಇಲ್ಲಿ ಇಂಪ್ರೂವ್ಮೆಂಟ್ ಕಂಡಿಲ್ಲ. ಯಾವತ್ತು ಇಂಪ್ರೂವ್ಮೆಂಟ್ ಆಗೋದ್ ಕಣೋ ಅವಾಗ ಹಾಳಾಗದ್ ನೋಡು. ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಇವನು ಓದಿರೋ ಸ್ಕೂಲ್ ಅಂತೆ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿದೆ. ಆಫ್ ರೋಡ್ ಫ್ರೆಂಡ್ಸ್, ಆಫ್ ರೋಡ್. ಇನ್ನೂ ಇಂಪ್ರೂವ್ಮೆಂಟ್ ಆಗದಿರೋ ರೋಡ್ ಇದು. ಬರ್ರಿ, ಏನು ಇಂಪ್ರೂವ್ಮೆಂಟ್ ಆಗಿದ್ದಿದ್ರೆ ನೀವು ನಿಮ್ಮ ಊಟ ಮಕ್ಕಳನ್ನ ರೋಡ್ ಮಾಡಿದವ್ರಿಗೆ ಕೊಡ್ತಿದ್ರ. ಇದು ಹುಡುಗರು ಹಿಂಗ್ ಆಡ್ತಾರೆ. ನಮ್ಮ ಮಳೆ ಮನೆ. ಎರಡೇ ಮೂರು ಮನೆಗಳಿದಾವ. ಅಯ್ಯೋ ಮನೆ ಫ್ರೆಂಡ್ಸ್ ಬಂತು ಮನೆ. ನಿಮ್ದೇ ಕೊಡ್ಕೆ. ಇದು ನಮ್ಮ ಮನೆ. ಆಂಟಿ ಒಯ್ದೆ ಬೈಯಲ್ಲ ತಾನೆ. ಟೈಗರ್ ಇದೇ ಮನೆ. ಇಟ್ಕೊಳಪ್ಪ. ಹಿಂಗೆಲ್ಲ ಟರ್ನ್ ಮಾಡ್ತೀಯಾ? ಇದೇ ಇವನ ಜಾಗ. ಸಾಕು ಬಿಡ, ಎಷ್ಟು ಸೇಫ್ಟಿ ಇದ್ರೆ ಸಾಕು. ಎಷ್ಟು ಚೆನ್ನಾಗಿ ಇರ್ತಂಗೆ ಗೊತ್ತಾ ಟೈಗರ್. ಈ ಮನೆಗೆ ಇವನೇ ರಾಜ. ಯಾರು ಬಂದ್ರು ಇವನೇ ಬಾಡಿಗಾರ್ಡ್. ಇವನೇ ಮೇಲೆ ಬಾಡಿಗಾರ್ಡ್ ಇವನು. ತಾಮ ಕೊಡು, ಸ್ವಲ್ಪ ಸೋಲ್ಸ್ತಾರೆ. ಹಿಡ್ಕೊಂಬೇಕಾ? ಇಟ್ಕೊಳ್ಳೋದೇನು ಕೊಡು, ಅವ್ರು ನೋಡ್ತಾರೆ. ಇವರೇ ಟೈಗರ್ ಆದ್ಮೇಲೆ. ಆಹಾ, ಫೋಟೋ ಇಲ್ಲೊಂದು ಫ್ಯಾಮಿಲಿ ಫೋಟೋ ಇಲ್ಲೋಡ. ಎಷ್ಟು ಸೈಲೆಂಟ್ ಆಗಿದ್ದಾನೆ ಅಂತೀರ ಇವನು. ಅವರು ಹೊರಗಡೆ ಬಂದು ಹೊಸ ಜಾಗ ಬಿಡಿದಲ್ಲ ನೋಡಿ. ನಿಮ್ಮ ಯುವರಾಜ್ ಅವರು ಕ್ಯಾಮ್ರಾಮ್ಯಾನ್ ಯುವರಾಜರ ಇದರಲ್ಲಿ ನೀವು ತುಂಬಾ ಪ್ರೇಕ್ಷಕರಲ್ಲಿ ನಿಮ್ದೊಂದು ಮನವಿ. ಕಾಮೆಂಟ್ ಮಾಡಿ ಏನೋ ಹೆಸರಿಡೋಣ ಅಂತ ಹೇಳಿ. ಹೆಸರು ಆಲ್ರೆಡಿ ನೀವು ಟೈಗರ್ ಹತ್ರ ಫಿಕ್ಸ್ ಮಾಡಿದ್ದೀರಾ. ನೋಡೋಣ ತಡಿ, ಅದಕ್ಕಿಂತ ಚೆನ್ನಾಗಿರೋದು ಹೇಳ್ತಾರೆ. ಯಾವ್ದು ಲುಕ್ ಚೆನ್ನಾಗಿ ಕಣೋ. ಇದು ಯಾವುದೋ ಇದೇ ಕಣೋ ಇದೆಯಾ ಜಾತಿ, ಏನೋ ಐತಿ ಈ ಕಲರ್ ಜಾತಿಗೆ. ಟೈಗರ್ ಟೈಗರ್. ಓ ಟೈಗರ್ ಬಾ. ಟೈಗರ್ ಆಂಟಿ ಇಷ್ಟ ಆಯ್ತಾ? ಆಂಟಿ ನಾಯಿ ಇಷ್ಟ ಆಯ್ತಾ? ಟೈಗರ್ ಇನ್ನೂ ಸುಮಾರು ಇದ್ವು ಒಳ್ಳೊಳ್ಳೆ ಕಲರ್ ಅವು. ಅವತ್ತೇ ಬಂದಿದ್ರೆ ಸಿಕ್ಬಿಡೋದು. ಎಲ್ಲೋ ಇವೆಲ್ಲ ಟ್ಯಾಲೆಂಟ್ ಎಲ್ಲಿಂದ ಬರುತ್ತೆ ಹೇಳು? ಬೀದಿ ನಾಯಿಗಳಿಗೆ ಮಾತ್ರ ಟ್ಯಾಲೆಂಟ್ ಬರೋಕ್ಕೆ ಸಾಧ್ಯ ಇಂಥದ್ದು. ಸಖತ್ ಐತೆ ಬಿಡು. ನೋಡೋಕೆ ಸೈಲೆಂಟ್ ಇದು, ಹೋಗ್ತಾ ಹೋಗ್ತಾ ವೈಲೆಂಟ್ ಆಗ್ಬಿಡುತ್ತೇನೋ. ಈಗ ಕರೆಕ್ಟಾಗಿ ವೈಲೆಂಟ್ ಮಾಡಿ ಬಾಲ ಕಟ್ ಮಾಡಿ ವೈಲೆಂಟ್ ಮಾಡಿಸ್ತೀನಿ. ಅವೆಲ್ಲ ಮಾಡಬೇಡ ಕಣೋ, ಇನ್ನೂ ಏನೋ ಸ್ಟ್ರಾಂಗ್ ಆಗ್ಬಿಡುತ್ತೆ. ಯಾರನ್ನೂ ಬರಕ್ಕೆ ಬಿಡಲ್ಲ. ಕ್ಯಾಮ್ರಾ ಮನಿಗೆ ಇವನ್ನೇ ನೋಡಿ. ಇದೆಲ್ಲ ಹೊಸ ಅಭ್ಯಾಸ. ನೋಡಿ ಇದೇ ನೀರು. ಎಂಥ ಪುಣ್ಯವಂತನೋ ಮರ್ಯ ನೀನು. ಕುಡಿ ಕುಡಿ. ಹಾಲು ಕುಡಿಸ್ತೀನಿ. ಆಮೇಲೆ ಹಾಲು ಕರ್ದಿ. ಹಾಲು ಕರ್ದಿ, ಹಸು ಹಾಲು ನಾನೇ ಕರ್ದಿ ಕುಡಿಸ್ತೀನಿ ನಿನಗೆ. ಹಿಂಗಂದ್ರೆ ಸಾಕು, ನೀನು ನೆಕ್ಕ ಹೋಗ್ಬೇಕು. ಹಾಲು ಕುಡಿಸ್ತೀನಿ ನಿನಗೆ. ಅಲ್ಲ ಸಾಕು ಬಿಡಲ್ಲ, ಅದಕ್ಕೆ ಗೊತ್ತಾಯ್ತು ನೀರೈತೆ ಅಂತ. ನಿಂಗೆ ಹಾಲು ಕುಡಿಸ್ತೀನಿ ಆಮೇಲೆ ಕರ್ದಿ, ಆಯ್ತಾ? ಹಸು ಹಾಲು ತಡಿಯಲ್ಲ.
ಫ್ರೆಂಡ್ಸ್ ನಾಯಿ ತಂದಿದ್ದಕ್ಕೆ ಸ್ವೀಟ್ ಕೊಡ್ತಾವನೆ ನೋಡ್ರಿ ಹೆಂಗೆ ಕೊಡ್ತಾನೆ. ಹಾಂ ಏನೋ ಹೊಸ ಮನೆ ಬಂದಿರಲಿಲ್ಲ, ಸೊ ಹಾಗಾಗಿ ಹೊಸ ಮನೆ ಕೊಡ್ತಾ ಇದೀಯಾ? ನಾನು ನಾಯಿ ತಂದಿದ್ದು ಖುಷಿ ಕೊಡ್ತಾ ಇದೀಯನಪ್ಪ. ತಗೊಳ್ಳಿ ಸ್ವೀಟ್ ಇಟ್ಕೊಳ್ಳಿ. ಬರ್ರಿ ನೀವು ಬನ್ನಿ, ಇರಲಿ ಟೈಗರ್ಗೂ ಸ್ವೀಟ್ ತಿನ್ಸೋಣ. ಹಾಂ ತಿನ್ಸೋಣ ಬೇಕಾರೆ. ಬರ್ರಿ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ತಿನ್ಸ್ಬಿಡೋಣ. ಹಾಂ ಇಲ್ಲಿ ಹಾಕೋಣ ಬೇಕಾರೆ. ನಾವೇ ಕರೆಯೋಣ ತಡಿ, ಬರತ್ತಾ ಟೈಗರ್ ಬಾ. ಬಾ ಟೈಗರ್, ಟೈಗರ್ ಬಾ ಬಾ. ಒಲ್ಲೆ ಅಲ್ಲಿಂದಾನೆ ಕೈ ಹೊಡಿತಾವ ನೀರೇ ಬಾಯಿಲಿ ಅಂತೇಳಿ. ಬಾ ಬಾ. ನಾನು ಬರುವುದಿಲ್ಲ, ನೀನೇ ಬಾ ಅಂತ ಹೇಳ್ತಾನೆ. ಬರಕ್ಕಿಲ್ಲ. ಲವ್ ಸ್ವೀಟ್ನ ಅವತ್ತು ಸ್ವೀಟ್ ತಿಂತು ಅಂದ್ರೆ ನಿಮ್ಮ ಮನೆಗೆ ಇರ್ತದ ಬಿಡ. ಇವಾಗ ಬಾ, ಇವಾಗ ಬಾ, ಕರಿ ಕರಿ, ಈಗ ಬರ್ತದ ಬಾ. ಟೈಗರ್ ಬಾ ಬಾ. ಇವತ್ತೊಂದಿನ ಬರೋದು ಕಷ್ಟ. ಟೈಗರ್ ಜಾಸ್ತಿ ಹಾಕ್ಬೇಡ ಸ್ವೀಟು, ಯಾಕಬೇಕು ಹುಳ ಗಿಡ ಆಗ್ಬಿಟ್ಟು ಹೊಟ್ಟೆ. ಚೆನ್ನಾಗಿತ್ತು ಕಣ, ಬಾಯಲ್ಲಿಟ್ರೆ ಕರಗತ್ತೆ. ನಂದಿನಿ ಕರಕಲೇಬೇಕು, ಬ್ರ್ಯಾಂಡ್ ಹಾಕಿ. ಫ್ರೆಂಡ್ಸ್ ಮನೆಗೆ ಬಂದಿದ್ದಕ್ಕೆ ಸ್ವೀಟ್ ಕೊಟ್ಟ, ನಾಯಿ ತಂದಿದ್ದಕ್ಕೂ ಸ್ವೀಟ್ ಕೊಟ್ಟ, ನಾಯಿಗೂ ಸ್ವೀಟ್ ಕೊಟ್ಟವನೇ. ಒಂದಿನ ಇವ್ರ ಮನೆ ಒಂದು ಹೋಮ್ ಟೂರ್ ಮಾಡೋಣ ಫ್ರೆಂಡ್ಸ್. ನೀವು ಹೋಮ್ ಟೂರ್ ಬೇಕು ಅಂತ ಕಮೆಂಟ್ ಹಾಕಿದ್ರೆ ಮಾಡೋಣ ಏನ್ರಿ? ಓಕೆ ಮಾಡೋಣ ತಗೊಳ್ಳಿ. ಓಕೆ, ಅವಾಗ ಮರಿ ನೋಡೋಕ್ಕೂ ಬರ್ತೀವಿ, ನೋಡೋಣ, ಅದು ಅಪ್ಡೇಟ್ ಮಾಡ್ತೀವಿ. ಎಲ್ಲ ಬಾಯ್ ಮಾಡೋ. ಓಕೆ ಬಾಯ್. ಬಾಯ್ ಬಾಯ್.